ಅಷ್ಟು ನಂಗೆ ಹೀಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಹೀಗೆ ಎತ್ತು ಹೀಗೆ ನಿನಗೆ ಬಿಟ್ರೆ ಡೈರೆಕ್ಟ್ ಇದರಿಂದ ತೆಗೆದು ತಿಂತೀಯಾ ಅಂತ ಮಾರೆ. ಬ್ರೌನಿ ಸಂಡೇ ನಂಗೆ ಇದು ಬ್ರೌನಿ ಅಷ್ಟು ಇಷ್ಟ ಇಲ್ಲ, ಬಟ್ ಸಂಡೆ ಮಾತ್ರ ಇಷ್ಟ ಇರುದಾ? ಇದೆಂತದ? ಹ್ಯಾಪಿ ಬರ್ತ್ಡೇ. ಇದೆಂತ ಬಾಕ್ಸ್ ಎಲ್ಲ ಉಂಟು ಮಾರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫುಜು ಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರಿ ಅಂತ ಏನಿಸ್ತಾ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಇವತ್ತು ಒಂದು ಬ್ಯೂಟಿಫುಲ್ ಡೇ, ಯಾಕಂದರೆ ಇವತ್ತು ಕಾಜುದು ಬರ್ಡೇ. ಬಟ್ ಅವರಿಗೆ ಈ ವಿಜೃಂಭಣೆಯಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋದು ಅದೆಲ್ಲ ಅವ್ರಿಗೆ ಅಷ್ಟು ಇಷ್ಟ ಇಲ್ಲ. ಬಟ್ ನಾನು ಅವ್ರ ಹೆಂಡತಿ ಅಲ್ಲ, ಸೊ ನನಗೆ ಸೆಲೆಬ್ರೇಟ್ ಮಾಡಬೇಕು. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಎಂತ ಮಾಡ್ತೀನಿ ಅಂತ. ಅದಕ್ಕೆ ಅವ್ರಿಗೀಗ ಗ್ರಾಸರಿ ತಗೊಂಡು ಬನ್ನಿ ಅಂತ ಕಳಿಸಿದ್ದೇನೆ ಆಲ್ರೆಡಿ. ಮತ್ತು ನಾನು ನಿಮ್ಮ ಮತ್ತೆ ಜಾಯಿನ್ ಆಗ್ತೇನೆ, ಒಂದು ಬರ್ಡೇ ಅಲ್ಲ, ಒಂದು ರೆಸ್ಟೋರೆಂಟಲ್ಲಿ ಹೋಗಿ ಊಟ ಮಾಡಿ ಬರುವ ಅಂತ ಹೇಳಿದ್ದೇನೆ. ಸೊ ಅವ್ರಿಗೆ ಗೊತ್ತಿಲ್ಲ ನಾನು ಎಂತ ಮಾಡಿದ್ದೇನೆ ಅಂತ. ಅವ್ರು ಹೋಗಿರೋ ಗ್ಯಾಪಲ್ಲಿ ಮನೆಯಲ್ಲಿ ಏನೋ ಮಾಡಿದ್ದೇನೆ. ಬಟ್ ಇನ್ನೀಗ ರೆಸ್ಟೋರೆಂಟ್ ಎದುರಿಗೆ ನಿಂತಿದ್ದೇನೆ, ನಾನು ಕಾಯ್ತಾ ಇದ್ದೇನೆ ಅವರಿಗೋಸ್ಕರ. ಅವ್ರು ಬಂದ ಮೇಲೆ ರೆಸ್ಟೋರೆಂಟಿಗೆ ಹೋಗಿ ಮನೇಲಿ ಎಂತೆಲ್ಲ ಆಗ್ತದೆ ನಾನು ನಿಮಗೆ ತೋರಿಸ್ತೇನೆ. ಸೊ ವಿಡಿಯೋ ಎಂಡ್ವರೆಗೆ ನೋಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ಸಲ್ಲಿ ಹೇಳಿ. ಫೈನಲಿ ಈಗ ನಮ್ಮ ಬಾಸ್ ಬಂದಿದ್ದಾರೆ. ಬಿಗ್ ಬಾಸ್, ಹೇಗೆ ಅನ್ನಿಸ್ತಾ ಉಂಟು ಬರ್ಡೇ ದಿನ? ಬರ್ಡೇ ದಿನ ಖುಷಿ ಅನ್ನಿಸ್ತಾ ಉಂಟು ಬರ್ಡೇ, ಬಟ್ ಏಜ್ ಜಾಸ್ತಿ ಆಗ್ತಾ ಉಂಟು, ಸೊ ಬೇಜಾರು ಆಗ್ತಾ ಉಂಟು ಒಟ್ಟಿಗೆ. ಆಕ್ಚುಲಿ ಪ್ರತಿ ವರ್ಷ ಬರ್ಡೇ ಬರುವಾಗ ಖುಷಿಗಿಂತ ಜಾಸ್ತಿ ಬೇಜಾರು, ಅಂದ್ರೆ ಒಂದೊಂದು ವರ್ಷ ಜಾಸ್ತಿ ಆಗ್ತಾ ಉಂಟಂತ, ಪ್ರಾಯ ಆಗ್ತಾ ಉಂಟಂತ ಹೇಳಿ. ಬಟ್ ಪರವಾಗಿಲ್ಲ, ಇವತ್ತು ನಾವು ಒಂದು ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಹೌದು, ನಿಮ್ಗೆ ಇಂಡಿಯನ್ ಇಷ್ಟ ಹೇಳಿ ನಾನು ಇಂಡಿಯನ್ ಚೂಸ್ ಮಾಡಿದೆ. ಯಾಕೆ ನಿಮ್ಗೆ ಇಂಡಿಯನ್ ಇಷ್ಟ? ನಾವು ಚೈನೀಸ್ ಬೇರೆ ಏನಾದ್ರು ಹೋಗ್ಬೋದಿತ್ತು. ಅಲ್ಲ, ಈ ಚೈನೀಸ್ ಆದಿದ್ದಲ್ಲ, ನಾವು ಆಕ್ಚುಲಿ ಬೇರೆ ಹೀಗೆ ಯಾವಾಗಾದ್ರೂ ರೆಸ್ಟೋರೆಂಟಿಗೆಲ್ಲ ಹೋದಾಗ ಆ ಥರ ಎಲ್ಲ ಟ್ರೈ ಮಾಡ್ತೇವೆ. ಬಟ್ ನಾನು ಅಂದರೆ ಲಾಸ್ಟ್ ಟೈಮ್ಸ್ ಹೇಳಿದ್ದೆ, ಲೈಕ್ ಬರ್ಡೇ ದಿನ ಒಂದು ಇಂಡಿಯನ್ ಅಂದರೆ ಮನೆಯೆಲ್ಲ ಮಿಸ್ ಆಗ್ತದೆ. ಮನೆ ಪಾಪ ಹೆಂಡತಿ ಮಾಡ್ತಾಳೆ ಮನೇಲಿ, ಹಾಗೆ ಅಲ್ಲ. ಬಟ್ ಇಂಡಿಯನ್ ಫುಡ್ ನಾವು ಇಂಡಿಯಾದಲ್ಲಿ ರೆಸ್ಟೋರೆಂಟಲ್ಲಿ ತಿಂದದಲ್ಲ, ಇಲ್ಲಿ ಎಲ್ಲ ನಮಗೆ ಆ ಥರ ಫೀಲ್ ಆಗೋದಿಲ್ಲ. ಇಂಡಿಯಾ ಅಂದರೆ ಇಂಡಿಯನ್ ಫುಡ್ ಅಂತ ಬಂದಾಗ. ಬಟ್ ಅಟ್ಲೀಸ್ಟ್ ಬರ್ಡೇ ದಿನ ಇಂಡಿಯನ್ ಫುಡ್ ತಿನ್ನುವ ಅಂತೇಳಿ ನಂದೊಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಹೌದೌದು, ಅದೇ ಕಾನ್ಸೆಪ್ಟ್ ಈಗ ಫಾಲೋ ಮಾಡ್ತಾ ಇದ್ದೇವೆ. ಹೌದು, ಸೊ ಅದಕ್ಕೆ ಇಂಡಿಯನ್ ತಿನ್ನುವ ಅಂತ ಹೇಳುದು ನನ್ನ ಬರ್ಡೇಗೆ. ಬಟ್ ನಿನ್ನ ಬರ್ಡೇಗೆ ನೀನು ಎಲ್ಲಿ ಹೇಳ್ತಿ ಅಲ್ಲಿ ತಿನ್ಬೋದು, ನನ್ನ ಬರ್ಡೇಗೆ ಇಂಡಿಯನ್. ನನ್ನ ಬರ್ಡೇಗೆ ಹಾಗೆ. ಸೊ ರೆಸ್ಟೋರೆಂಟ್ ಎದುರಲ್ಲಿ ಇದ್ದೇವೆ, ಬನ್ನಿ ಹೋಗುವ. ಇದೆ ಅಲ್ಲ, ಇದೆ ದ ಇಂಡಿಯನ್ ಕ್ಲಬ್. ದ ಇಂಡಿಯನ್ ಕ್ಲಬ್. ಸೊ ಬನ್ನಿ ಒಳಗೆ ಹೋಗುವ. ಫುಡ್ ಹೇಗಿರ್ತದೆ ಏನೆಲ್ಲ ತಿಂತೇವೆ ಅದೆಲ್ಲ ನೋಡುವ, ಒಳಗೆ ಹೋಗುವ. ಬನ್ನಿ ಹೋಗುವ. ಎಲ್ಲರೂ ರೆಸ್ಟೋರೆಂಟಿಗೆ ಫಸ್ಟಿಗೆ ಬಂದ ಕೂಡಲೇ ಎಂತ ಮಾಡ್ತಾರೆ, ಮೆನು ಅಲ್ಲಿ ನೋಡ್ತಾರೆ, ಫುಡ್ ಆರ್ಡರ್ ಮಾಡ್ತಾರೆ, ತಿಂತಾರೆ, ಮುಚ್ಚಿಕೊಂಡು ಮನೆಗೆ ಹೋಗ್ತಾರೆ. ನಮ್ದು ಫಸ್ಟಿಗೆ ರೆಸ್ಟೋರೆಂಟಿಗೆ ಬಂದ ಕೂಡಲೇ ನಾವು ಇಲ್ಲಿ ವೇಟ್ರೆಸ್ ಹತ್ರ ಎಂತ ಹೇಳಿದ್ ಗೊತ್ತುಂಟಾ, ಮ್ಯೂಸಿಕ್ ತುಂಬಾ ಲೌಡ್ ಉಂಟು, ನಮ್ಗೆ ಮ್ಯೂಸಿಕ್ ರೆಡ್ಯೂಸ್ ಮಾಡಿ, ವ್ಲಾಗ್ ಮಾಡ್ಲಿಕ್ಕುಂಟು ರೆಡ್ಯೂಸ್ ಮಾಡಿ, ಇಲ್ಲದ್ರೆ ಕಾಪಿ ರೈಟ್ ಬರ್ತದೆ ಅಂತ. ಎಲ್ಲ ನಿಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದೇವೆ ನೋಡಿ. ಅಯ್ಯೋ, ಇದಕ್ಕೋಸ್ಕರ ನಮ್ಗೊಂದು ಲೈಕ್ ಸಬ್ಸ್ಕ್ರೈಬ್ ಬೇಕೇ ಬೇಕು. ಓ ಹಾಗೆ, ಅವರಿಗೆ ಸಬ್ಸ್ಕ್ರೈಬರ್ಸ್ ಹೇಳಿದೆ, ನಾನು ಅನ್ಕೊಂಡು ನನ್ಗೆ ಹೇಳ್ತಿದ್ದೆ. ಇಲ್ಲ सब्सक्राइबर्स। और अगर तुम लोगों को ये वीडियो पसंद आई तो यार लाइक मार दो, और नहीं आई तब भी लाइक मार दो। ಈಗ ನಾವು ಆರ್ಡರ್ ಮಾಡಿ ಎಷ್ಟೊತ್ತಾಯ್ತು? 5 ನಿಮಿಷ. 5 ನಿಮಿಷ ಜಾಸ್ತಿ ಆಯ್ತು. ನಂಗೆ ಜಾಸ್ತಿ ಆರ್ಡರ್ ಮಾಡಿ ಆದ್ಮೇಲೆ ನಂಗೆ ಹಸಿವು ಜಾಸ್ತಿ ಆಗುತ್ತೆ. ಅದಂದ್ರೆ ಆರ್ಡರ್ ಮಾಡಿದ್ಮೇಲೆ ಅಲ್ಲ, ರೆಸ್ಟೋರೆಂಟ್ ಬಂದ ಕೂಡಲೇ ಆಚೆ ಈಚೆ ಎಲ್ಲ ತಿನ್ನುದೇ ಐಟಮ್ಸ್ ನೋಡ್ಲಿಕ್ಕೆ ಸಿಕ್ಕುದಲ್ಲ, ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಹಸಿವು ಜಾಸ್ತಿ ಆಗುದು. ಹಾಗೆ. ಇದು ನನ್ನ ಬರ್ಡೇ ಟ್ರೀಟಾ ಅಥವಾ ನನ್ನ ಬರ್ಡೇಗೆ ನಿನ್ನ ಟ್ರೀಟಾ? ನಿಮ್ಮ ಬರ್ಡೇಗೆ ನನ್ನ ಟ್ರೀಟ್. ಥ್ಯಾಂಕ್ ಯು ಸೋ ಮಚ್. ಅದು ನಂಗೆ ಸಹ ಟ್ರೀಟ್ ಆದಾಗೆ ಅಲ್ಲ, ಅದೌದು ಅದೌದು. ನಂಗೆ ದುಡ್ಡು ಕೊಟ್ಟರು ಬೇಜಾರು ಅನ್ನಿಸ್ತದೆ. ಇದೊಳ್ಳೆ ಐಡಿಯಾ ಮಾರೆ. ನನ್ನ ಬರ್ಡೇ ಹೆಸರಲ್ಲಿ ನಿನ್ನದು ಹೊಟ್ಟೆ ಪೂಜೆ ಆಯ್ತು. ಇದೆಂತ ಆರ್ಡರ್ ಮಾಡಿದ್ ನೀನು? ಇದು ತಂದೂರಿ ಚಿಕನ್. ತಂದೂರಿ ಚಿಕನ್ ಇಂಡಿಯನ್ ಸ್ಟೈಲಾ? ಹೌದು. ಹಾಕುದಾ? ಹಾಕು. ತರಕಾರಿ ಸಹ ತಿನ್ಬೇಕು ಮಕ್ಕಳು, ಖಾಲಿ ಚಿಕನ್ ಪ್ರೋಟೀನ್ ತಿನ್ನೋದಲ್ಲ, ಗೊತ್ತಾಯ್ತಲ್ಲ. ಇದೆಂತ ತರಕಾರಿ? ಲೆಟ್ಟಸ್. ನನ್ನ ಫೇವ್ರೇಟ್. ಓಕೆ, ಫಸ್ಟ್ ತಿನ್ನುವಾರ ಪರಪ್ಪ. ಜಾರ್ತದೆ ನಂಗೆ, ಅಂದ್ರೆ ಅಷ್ಟು ನಂಗೆ ಹೀಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಹೀಗೆ ಎತ್ತು ಹೀಗೆ ತಿನ್ನಿ. ನಿನಗೆ ಬಿಟ್ರೆ ಡೈರೆಕ್ಟ್ ಇದರಿಂದ ತೆಗೆದು ತಿಂತೀಯಾ ಅಂತ ಮಾರೆ. ಹೌದು, ಹಾಗೆ ಅನ್ನಿಸ್ತಾ ಉಂಟು. ಇರ್ಲಿ.
ಬರ್ಡೇ ಬಾಯ್ ಹೇಗೆ ಅನಿಸ್ತಾ ಉಂಟು? ಚಿಕನ್ ಟಿಕ್ಕದಾಗೆ ಉಂಟಾ ಚಿಕನ್ ಆಗೆ ಉಂಟಾ? ಚಿಕನ್ ಟಿಕ್ಕ ಅಲ್ಲ, ಚಿಕನ್ ತಂದೂರಿ. ಓ ಸಾರಿ ಹೇಗುಂಟು ತಂದೂರಿ? ತಂದೂರಿ ತರವೇ ಉಂಟು. ಹಾ. ನನಗೆ ಒಂದು ಎಂತ ಗೊತ್ತುಂಟಾ, ಹಾ. ನನಗೆ ಫುಡ್ ರಿವ್ಯೂ ಮಾಡ್ಲಿಕ್ಕೆ ಗೊತ್ತಿಲ್ಲ. ಅದು ಕರೆಕ್ಟ್, ಅದು 100ಕ್ಕೆ 100 ಅಲ್ಲ, 200% ನನಗೆ ಫುಡ್ ಹೇಗೆ ಹೇಳಿ, ನಾನು ಎಂತ ಕೊಟ್ಟರು ತಿಂತೇನೆ, ಹೇಗಿದ್ರು ತಿಂತೇನೆ. ಹೌದು. ನನಗೆ ಅದು ಉಪ್ಪು ಕಮ್ಮಿ ಜಾಸ್ತಿ ಖಾರ ಜಾಸ್ತಿ ಅದು ಎಂಥದ್ದು ಹೇಳಿ ಖಾರ ಜಾಸ್ತಿ ಆದ್ರೆ ಗೊತ್ತಾಗ್ತದೆ. ಹೌದು. ಬಟ್ ಅದು ಬಿಟ್ಟು ನನಗೆ ಬೇರೆ ಯಾವುದು ಸಹ ಜಡ್ಜ್ ಮಾಡ್ಲಿಕ್ಕೆ ಗೊತ್ತಾಗುದಿಲ್ಲ. ಅದು ನೀನ್ ಬೆಸ್ಟ್ ಅದಕ್ಕೆ ಫುಡ್. ಸೊ ನೀನ್ ತಿಂದು ಹೇಳು ಹೇಗುಂಟ ಅಂತ. ನಾನು ದೇಸಿ ಅದಕ್ಕೆ ಕೈಯಲ್ಲಿ ತಿಂದು. ಅದು ಲೆಗ್ ಪೀಸ್ ಯಾವಾಗಲೂ ಕೈಯಲ್ಲಿ ತಿನ್ಬೇಕು. ಒಳ್ಳುಂಟಾ? ಸೂಪರ್ ಉಂಟು. 10 ಅಲ್ಲಿ ಎಷ್ಟು ಕೊಡ್ಬೋದು? 9. ನೀನ್ ಹೇಳಿದ್ರೆ ಅದು ಒಳ್ಳೆ ಉಂಟಂತೆ ಬರ್ತ. ಯಾಕಂದ್ರೆ ಒಂದು ನಾನು ಎಂತಕ್ಕೆ ಮೈನಸ್ ಮಾಡೋದಂದ್ರೆ ಸ್ವಲ್ಪ ರೋಸ್ಟ್ ಜಾಸ್ತಿ ಆಗಿದೆ, ಅದಕ್ಕೆ ಕೈ ಬರ್ತೀನಿ. ಹೌದಾ? ಬಟ್ 9 ಕೊಡ್ಬೋದು ಆರಾಮ್ಸೆ. ನೀನ್ ಅಷ್ಟು ಹೇಳಿದ್ರೆ ಅದು ಒಳ್ಳೆ ಉಂಟಂತೆ ಬರ್ತ. ಹ್ಯಾಪಿ ಪೂಜು ಹೇಗೆ ಕಾಣ್ತಾಳೆ ಅಂದ್ರೆ ಹೀಗೆ. ವಾಟ್ ಮೇಕ್ಸ್ ಪೂಜು ಹ್ಯಾಪಿ? ಫುಡ್ ಮೇಕ್ಸ್ ಪೂಜು ಹ್ಯಾಪಿ. ಅಲ್ಟಿಮೇಟ್. ಅದಕ್ಕೆ ಬೇರೆ ಇದೆ ಆನ್ಸರೇ ಇಲ್ಲ. ಅದರೊಟ್ಟಿಗೆ ಒಂದಿಷ್ಟು ಡ್ರಾಮಾ ಊಟ ಮಾಡುವಾಗ. ಅದು ಪೂಜೆ ಮನಸ್ಸಿಂದ ಬರ್ತಾ ಇರೋದು, ಅದೇನು ತಡಿಲಿಕ್ಕೆ ಆಗುದಿಲ್ಲ. ಅದ ಕ್ಯಾಮರಾ ಇಲ್ದಿದ್ರು ಹಾಗೆ ಮಾಡ್ತಿದ್ದೆ, ಕ್ಯಾಮರಾ ಇದ್ರು ಹಾಗೆ ಹಾಗೆ. ಒಳ್ಳೇದು, ಮಾಡು ನೀನೇ ನಮ್ಗೆ ಎಂಟರ್ಟೈನ್ಮೆಂಟ್. ಊಟದ ಜೊತೆ ನಾವು ಎಂಟರ್ಟೈನ್ಮೆಂಟ್ ಬೇಕು. ಮನೆಯಲ್ಲಿ ಆದ್ರೆ ಟಿವಿ ನೋಡ್ಬೋದು, ನೆಟ್ಫ್ಲಿಕ್ಸ್ ಹಾಕ್ಬೋದು. ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ ಅದು ಹಾಕ್ಲಿಕ್ಕೆ ಆಗಲ್ಲ. ಇಲ್ಲ. ಸೊ ಪೂಜೆ ಎದುರಿಗಿದ್ರೆ ಅದೇ ಎಂಟರ್ಟೈನ್ಮೆಂಟ್. ನಿಮ್ಗೆ ಇಲ್ಲಾದ್ರೂ ನಿಮ್ ಲೈಫ್ ಇದು ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ನಾನೇ. ಹೌದು. ಬೋರೇ ಇಲ್ಲ, ಸೈಲೆನ್ಸ್ ಅಂತೂ ಇಲ್ವೇ ಇಲ್ಲ. ಕರೆಕ್ಟ್. ಅದಕ್ಕೆ ನೋಡ್ಬೇಕು, ಆದ್ರೆ 1 ವರ್ಷ ಇಂಡಿಯಾದಲ್ಲಿ ಬಿಟ್ಟು ಬರ್ಬೇಕು ಸೈಲೆನ್ಸ್ಗೆ. ನಮ್ದು ಇನ್ನೊಂದು ಡಿಶ್ ಬಂತಿದೆ ಅಂತ, ಅದು ಹೆಸರು ಮಾಡ್ತಾ ಇದ್ದೆ. ಅದ್ರ ಹೆಸರು ಇನ್ನೊಂದು ಹೊಸ ಡಿಶ್ ಟ್ರೈ ಮಾಡ್ತೀವಿ. ತಾರಿವಾಲ. ಎಂತ? ತಾರಿವಾಲ. ಚಿಕನ್ ತಾರಿವಾಲ. ಚಿಕನ್ ತಾರಿವಾಲ ಫಸ್ಟ್ ಟೈಮ್ ಟ್ರೈ ಮಾಡುದು ವಿತ್ ಗಾರ್ಲಿಕ್ ನಾನ್. ಸೊ ಟೇಸ್ಟ್ ಮಾಡಿ ಹೇಳಿ ಹೇಗುಂಟಂತ. ಇದನ್ನ ಹೀಗೆ ಮಾಡಬೇಕು, ಹೀಗೆ ಎಳಿಬೇಕು, ಇದರಲ್ಲಿ ಹೀಗೆ ಡಿಪ್ ಮಾಡಬೇಕು, ಆಮೇಲೆ ಸವಿತಾ ಇರಬೇಕು ಅಂತ ಹೇಳ್ತಾ ಇರಬೇಕು. ಒಳ್ಳೆಂಟ ಆ ರಸ ಚಂದ ಮಾಡಿದ ಕದ್ದಿ ಹೋಗುವಾಗ ಉಂಟಲ್ಲ. ಅದೆಂತ ನಾವೊಂದು ವ್ಲಾಗ್ ನೋಡ್ತೇವಲ್ಲ, ದಿ ಗೌರ್ಮೆಂಟ್ ಆನ್ ದ ರೋಡ್, ಅವರಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಫುಡ್ ರಿವ್ಯೂ. ನನಗೆ ಅದನ್ನೇ ಹೇಳಿಕೊದ್ದು ಅಂತ ಹೇಳಿಕೊಂಡು ಹೀಗೆ ಮಾಡಿ. ನಾ ಟ್ರೈ ಮಾಡ್ತೇನೆ ಈಗ. ಸೊ ಇದನ್ನು ಗಾರ್ಲಿಕ್ ನಾನನ್ನು ಚಿಕನ್ ಚಿಕನ್ ತಾರಿವಾಲದೊಟ್ಟಿಗೆ ಫಸ್ಟ್ ನಾವು ಗ್ರೇವಿ ಇಲ್ಲಿ ತೋರಿಸು. ಸೊ ಗ್ರೇವಿಯಲ್ಲಿ ಫುಲ್ ಹೀಗೆ ಡಿಪ್ ಮಾಡಬೇಕು. ಫುಲ್ ಡಿಪ್ ಮಾಡಿ ಅದು ಜ್ಯೂಸಿ ಆಗಿ ಹೀಗೆ ಇಳಿತಾ ಇರ್ಬೇಕು ಅದರ ರಸ. ಆಮೇಲೆ ಸೊ ಅದು ಫ್ಲೇವರ್ ಮತ್ತು ಅದರದ್ದು ಸ್ಪೈಸಿನೆಸ್ ಆ್ಯಂಡ್ ಅದು ಜ್ಯೂಸಿನೆಸ್, ಈವನ್ ಚಿಕನ್ಸ್ ಹಾಗೆ ಎಷ್ಟು ಟೆಂಡರ್ ಉಂಟಂತೇಳಿ. ಇಲ್ಲ, ನಾನು ಮಾತ್ರ ಹೇಳಿಕ್ಕ, ಜ್ಯೂಸಿ ಟೆಂಡರ್ ಆಗಿ ಚಿಕನ್ ಒಳ್ಳೆ ಬೆಂದಿದೆ. ಮೂಳೆ ಬಿಡ್ತಾ ಉಂಟ. ಇಟ್ ಇಸ್ ಸೋಕ್ಡ್ ಇನ್ ದಟ್. ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಚಿಕನ್ ಗ್ರೇವಿ ನಾನು ತಿಂತಿರೋದು ಆ್ಯಕ್ಚುಲಿ. ಆ್ಯಂಡ್ ವಿತ್ ಗಾರ್ಲಿಕ್ ನಾನ್, ಯು ಗೈಸ್ ಹ್ಯಾವ್ ಟು ಟ್ರೈ ದಿಸ್. ಇಟ್ಸ್ ರಿಯಲಿ ವರ್ತ್ ಇಟ್. ಈಗ ಪಂಕಜ್ ಅವ್ರ ರಿವ್ಯೂ ಕೊಡೋದಾದ್ರೆ ಒಳ್ಳೆ ಉಂಟು. ನನಗೆಲ್ಲ ಒಂದೇ, ಆವಾಗಿಂದ ಇವಾಗಕ್ಕೆ ನಾನು ಹೇಗೆ ಸಹ ತಿಂತೇನೆ. ನಂಗೆ ಅದು ಇದು ಅಂತ ಹೇಳಿ ಏನಿಲ್ಲ ಗೈಸ್. ಟೇಸ್ಟ್ ನಂಗೆ ಅಷ್ಟೇನು ಗೊತ್ತಾಗೋದಿಲ್ಲ, ಹೇಗೆ ಸಹ ತಿಂತೇನೆ. ಮಾಡ್ಲಿಕ್ಕೆ ಒಳ್ಳೆ ಮಾಡಿದ್ದಾರೆ. ರಸ ಉಂಟು, ಉಪ್ಪು ಖಾರ ಉಂಟು, ಅಷ್ಟೇ. ನಮ್ಗೆ ಅಷ್ಟೇ ಬೇಕು, ಉಪ್ಪು ಖಾರ ಮತ್ತೆ ಚಿಕನ್ ಸಾಕು, ಒಳ್ಳೆ ಆಗ್ತದೆ. ಗಮ್ಮತ್ತುಂಟು. ನಮಗೆ ಗ್ರೇವಿ ಜಾಸ್ತಿ ಆಯಿತು. ಸೊ ಟೇಕ್ ಅವೇ ಆಸ್ ಆಲ್ವೇಸ್. ಅದೆಲ್ಲ ಟೈಮ್ಸ್ ಹಾಗೆ ಅಲ್ಲ. ನಮಗೆ ನಾನು ಅದೆಲ್ಲ ತಕೊಂಡ್ರೆ ಗ್ರೇವಿ ಯಾವತ್ತು ಜಾಸ್ತಿ ಅನಿಸುದು. ಮತ್ತೆ ಇದ್ರಲ್ಲಿ ತುಂಬಾ ಪೀಸಸ್ ಕೊಟ್ಟಿದ್ದಾರೆ ಚಿಕನ್ ಅಲ್ಲ. ಇಡೀ ಚಿಕನ್ ಒಂದೇ ಪದಾರ್ಥ. ಹೌದು ಮಾರೆ, ತುಂಬಾ ಪೀಸಸ್ ಉಂಟು. ಸೊ ಟೇಕ್ ಅವೇ ಬಾಕ್ಸಿಗೆ ನಾವೇ ಹಾಕೊಳ್ಬೇಕು, ನಾವೇ ತಕೊಂಡು ಹೋಗ್ಬೇಕಲ್ಲ. ನಿಮ್ಮ ಮುಸ್ರೆಯನ್ನು ನೀವೇ ತಿಕ್ಕಬೇಕು. ಎತ್ತಿಯಾ? ನಾ ತಿಕ್ಕಬೇಕಂತ. ಎತ್ತಿ.
ನನ್ನ ಗಂಡ ಕಾತುರದಿಂದ ಕಾಯ್ತಿದ್ದ ಮೊಮೆಂಟ್ ಬಂದಿದೆ. ನನ್ನ ಹೆಂಡತಿ ಹೇಳಿದ್ಲು ನನ್ನ ಬರ್ಡೇ ಅಲ್ಲ, ಹೌದು, ಸೊ ಬರ್ಡೇ ಆಕ್ಚುಲಿ ನಂಗೆ ಇದು ಕೇಕ್ ಎಲ್ಲ ಬೇಕಂತ ಹೇಳಿ. ಇದೆಂತ ಬ್ರೌನಿಯಾ? ಬ್ರೌನಿ ಸಂಡೇ ಅದ್ರ ಹೆಸರು. ಬ್ರೌನಿ ಸಂಡೇ. ನಂಗೆ ಇದು ಬ್ರೌನಿ ಅಷ್ಟು ಇಷ್ಟ ಇಲ್ಲ, ಬಟ್ ಸಂಡೇ ಮಾತ್ರ ಇಷ್ಟ ಇರುದು. ಸಂಡೇ ಇಲ್ಲದಿದ್ರು ಇಷ್ಟವೇ ನಂಗೆ. ಸಂಡೇ ಇಷ್ಟ, ನಂಗೆ ಸ್ಯಾಟರ್ಡೇ ಇಷ್ಟ, ಸಂಡೇ ಇಷ್ಟ ಇಲ್ಲ. ಆಕ್ಚುಲಿ ನಂಗೆ ಸಹ ಸೋಮವಾರ ಈಗೇನು ಕೆಲ್ಸಕ್ಕೆ ಹೋಗ್ಬೇಕು. ಬಟ್ ಎಂತ ಹೇಳಿದ್ರೆ ಐಸ್ ಕ್ರೀಮ್ ನನ್ನದು ಆಲ್ ಟೈಮ್ ಫೇವ್ರೇಟ್. ನೀವು ಯಾರು ಅಂದ್ರೆ ಈಗ ಪೂಜಿತ ಹೇಗೆ ಹೇಳಿದಲ್ಲ, ಫುಡ್ ಅವಳದು ಎಂತ ಹೇಳ್ತಾರೆ, ಪೂಜಿತನ ಹೇಗೆ ಖುಷಿ ಮಾಡುದು ಹೇಳಿದ್ರೆ ಫುಡ್ ಹೇಳಿ, ಅದೇ ತರ ನನ್ನನ್ನು ಖುಷಿ ಮಾಡ್ಲಿಕ್ಕಿದ್ರೆ ಐಸ್ ಕ್ರೀಮ್. ಎಷ್ಟು ಸಹ ತಿಂತೇನೆ ನಾನು, ಎಷ್ಟು ಕೊಟ್ಟರು ತಿಂತೇನೆ. ಹ್ಯಾಪಿ ಬರ್ಡೇ ಟು ಯು. ಓ ಇದ್ರಲ್ಲಿ ನಾವು ಇದ್ರನ್ನೇ ಕಟ್ ಮಾಡ್ತೇನೆ ಈಗ. ಓಕೆ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಕಾಜು. ನನ್ನ ಬರ್ಡೇ ಅಲ್ಲ, ಹ್ಯಾಪಿ ಬರ್ಡೇ ಟು ಯು. ಯಬೇ ನಿಮ್ಮ ಬರ್ಡೇ ಆದ್ರೆ ಫಸ್ಟ್ ನಾವು ತಿನ್ಬೇಕು. ಏ ದೇವರೇ. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಥ್ಯಾಂಕ್ಸ್ ಫಾರ್ ದಿ ಟ್ರೀಟ್. ಯು ಆರ್ ice cream. ವೆಲ್ಕಮ್. ಒಳ್ಳೆ ಉಂಟು, ಸೂಪರ್ ಉಂಟು. ಇದು ಹೇಗೆ ಹೇಳಿದ್ರೆ ಐಸ್ ಕ್ರೀಮ್ ನನ್ನದು ಪಾರ್ಟ್, ಬ್ರೌನಿ ನಿಂದೆ. ಐಸ್ ಕ್ರೀಮ್ ನನ್ನದಾ, ಬ್ರೌನಿ ನಿನ್ನದು. ಬ್ರೌನ್ ನೀನ್ ತಿನ್ಲಿಕ್ಕೆ, ಬ್ರೌನ್ ಅಂತ ಒಳ್ಳೆ ಉಂಟಲ್ಲ ಬ್ರೌನ್. ನಾನು ಆಕ್ಚುಲಿ ಎಂತ ಎಣಿಸಿದೆ ಗೊತ್ತುಂಟಾ, ನಮ್ ಇಂಡಿಯಾದಲ್ಲಿ ಹೀಗೆ ಅಂತ ಹೇಳಿದ್ರೆ ಸಿಸ್ಲರ್ ತರ ಬರ್ತದೆ, ಕೆಳಗೆ ತಟ್ಟೆ ಇಟ್ಟು ಅದನ್ನ ಬಿಸಿ ಮಾಡಿ ಚಾಕ್ಲೇಟ್ ಪೋರ್ ಮಾಡ್ತಾರೆ. ನಾನು ಆ ತರ ಬರ್ತದೆ ಎಣಿಸ್ತಿದ್ದೆ, ಬಟ್ ಇದು ಬೇರೆ ತರ ಬಂದಿದೆ. ಬಟ್ ಐ ಆಮ್ ಹ್ಯಾಪಿ. ನೀನ್ ಬ್ರೌನಿ ಮಾತ್ರ ತಿನ್ನು, ಐಸ್ ಕ್ರೀಮ್ ನನ್ಗೆ. ಅದು ಬರ್ತದೆ, ಇಲ್ಲ ಅದು ತಿನ್ನ, ಸುಮ್ಮನೆ ಹೇಳಿ. ಒಟ್ಟಿಗೆ ಬರ್ತದೆ. ನಾ ಬೇಡ ಹೇಳಿದೆ, ಆದ್ರೆ ಸಹ ಬರ್ತದೆ. ಹೌದು, ಅದೆಲ್ಲ ಬರ್ತದೆ. ಅದಕ್ಕೆ ಕೈ ಕಾಲು ಉಂಟಲ್ಲ ಬರ್ಲಿಕ್ಕೆ, ಹೊರಳಿಕೊಂಡು ಬರ್ತದೆ ಅದು ಬಾಯೊಳಗೆ. ನೋಡೀಗ ಬರ್ತದೆ. ಅದೇ ಅದು ಕಾಲು ಉಂಟಲ್ಲ ಐಸ್ ಕ್ರೀಮಿಗೆ, ಅದಕ್ಕೆ. ಈಗ ವಾಪಸ್ ಹೇಳ್ತೇನೆ, ಬರ್ಬೇಡ. ನೀನು ಚಾಲಿದಿ ಹೀಗೆ ಹೇಳಿ ಹೇಳಿ ಇಡೀ ಐಸ್ ಕ್ರೀಮ್ ಖಾಲಿ ಮಾಡಬೇಡ. ಬರ್ಬೇಡ, ಅಲ್ಲಿ ನೋಡಿ ಜಾಸ್ತಿ ಬಂತು ಬರ್ಬೇಡ ಹೇಳಿದಾಗ. ಅದರಲ್ಲಿ ಕೆಳಗೆ ಸಹ ಹಾಕಿದಿ, ಪರವಾಗಿಲ್ಲ. ಬಟ್ ಒಳ್ಳೆ ಉಂಟು, ಕ್ವಾಂಟಿಟಿ ಎಲ್ಲ ಗುಡ್. ಓಕೆ, ಇಲ್ಲಿಗೆ ನಮ್ಮದು ಫೈನಲಿ ಬಿಲ್ ಪೇ ಆಯಿತು. ಬಿಲ್ ನಾವು ಕೇಳಲಿಲ್ಲ, ಬಟ್ ಅವರಾಗೆ ಕೊಡ್ತಾರೆ. ಹಾಗೆ ಕೊಡದೆ ಓಡಿ ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲ ಇದು ಅದೊಂದು ಹೇಳ್ತಾರಲ್ಲ, ಎಲ್ಲ ನಾವು ಕೇಳಿ ಕೊಡುದು ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ, ಬಟ್ ಬಿಲ್ ಮಾತ್ರ ನಾವು ಕೇಳದೆ ಕೊಡುದು. ಸೊ ಇಲ್ಲಿಗೆ ನಮ್ಮದು ಸಮಾಪ್ತಿ. ಹೊಟ್ಟೆ ತುಂಬಿತು. ಖುಷಿ ಆಯ್ತಾ ನಿಂಗೆ? ನಂಗೆ ತುಂಬಾ ಖುಷಿ ಆಯ್ತು, ಬಟ್ ನೀವು ಹೇಳ್ಬೇಕು ನಿಮ್ಗೆ ಹೇಗಾಯ್ತು? ನಂಗೆ ತುಂಬಾ ಖುಷಿ ಆಯ್ತು. ಹೊಟ್ಟೆ ಗಟ್ಟಿ ಆಯ್ತು, ಪ್ಲಸ್ ನಾಲಿಗೆಗೆ ರುಚಿ ಜಾಸ್ತಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಟ್ರೀಟ್. ಬನ್ನಿ ನಾವು ಹೊರಡುವ ಇಲ್ಲಿಂದ. ಇನ್ನು ನಮ್ಮ ಪಯಣ ಮನೆಗೆ. ಹೊರಗೆ ಹೋಗಿ ವಿಡಿಯೋ ಎಂಡ್ ಮಾಡುವ. ಹೊರಗೆ ಬಂದ ಕೂಡಲೇ ಫುಲ್ ಸೈಲೆನ್ಸ್ ಅಲ್ಲನಾ? ಇಲ್ಲಿ ಲೈಟ್ಸ್ ನೋಡಂತೆ ಮೇಲೆ. ಇದು ಜಾತ್ರೆ, ಇಲ್ಲಿ ಜಾತ್ರೆ. ಹೌದು, ಹಾಗೆ ಕಾಣ್ತದೆ. ಜಾತ್ರೆ ಇದು. ಯಾವುದು? ಮಂಗಳದೇವಿ ಜಾತ್ರೆ. ಆಕ್ಚುಲಿ ನಮ್ದ್ರಲ್ಲಿ ಕೊಡಿ ಹಬ್ಬ ಹೇಳ್ತಾರೆ. ಈಗ ಬರ್ತದೆ ಈಗ ನಾಡ್ದು ನವೆಂಬರಿಗೆ ಕೊಡಿ ಹಬ್ಬ. ಹೀಗೆ ಲೈನಲ್ಲಿ ಲೈಟ್ಸ್. ಮತ್ತೆ ಹೇಗಿತ್ತು ಬರ್ತ್ಡೇ ಡಿನ್ನರ್? ನಂಗೆ ಖುಷಿ ಆಯಿತು. ನನಗೆ ಆಗ ಹೇಳಿದೆ ಫುಡ್ ಚಾರ್ಜ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಹೊಟ್ಟೆ ತುಂಬಬೇಕು, ಅದೇ ಮೇನ್. ಸೊ ಹೊಟ್ಟೆ ತುಂಬಿತ್ತು, ನಂಗೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಟ್ರೀಟ್. ಆ್ಯಕ್ಚುಲಿ ನಾನು ಟ್ರೀಟ್ ಕೊಡಬೇಕು, ಬಟ್ ಇಟ್ಸ್ ಓಕೆ. ನಿಂದೆಲ್ಲ ನಂದು, ನಂದೆಲ್ಲ ನಿಂದು. ನಾ ಇನ್ನೊಮ್ಮೆ ಆರಾಮದಲ್ಲಿ ಒಂದು ಟ್ರೀಟ್ ತಗೊಳ್ತೀನಿ. ಓಕೆ, ಸರಿ. ಹಾಗಾದರೆ ನಾವು ಇಲ್ಲಿ ವಿಡಿಯೋ ಎಂಡ್ ಮಾಡುವ? ಬೇಡ, ನಾವು ಮನೆಗೆ ಹೋಗಿ ಎಂಡ್ ಮಾಡುವ ಇವತ್ತು ವಿಡಿಯೋ. ಪರದೇಸಿಯ ಗಂಟೆ ಎಷ್ಟಾಯ್ತು ಮಾ? ತುಂಬ ಲೇಟ್ ಆಯ್ತು ಆ್ಯಕ್ಚುಲಿ. ಲೇಟ್ ಆಯ್ತೇನ? ಇದೆಂತದ? ಎಂತ ಇದೆಂತ ಮಾರ್ರೆ? ಇದು ಯಾವಾಗ ಮಾಡಿದ? ಎಂತ ಮಾಡಿದ್ವಿ? ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿದಿ. ನೀ ಇದಕ್ಕೆ ನಂಗೆ ಎದುರೋಗಿ ನಾ ಬರ್ತೇನೆ ಅಂತ ಹೇಳಿಕೊಂಡು ಅವಸ್ಥೆ. ಅದಕ್ಕೀಗ ಲೈಟ್ ಎಲ್ಲ ಹಾಕಿದ್ರೆ ಇನ್ನು ಚಂದ ಕಾಣ್ತದೆ. ನೀವು ಇದೆಲ್ಲ ನೋಡಿಲ್ಲ ಇರ್ಬೇಕಲ್ಲ. ಓ, ಇಲ್ಲಿ ಲೈಟ್ ಕಾರ್ಪೆಟ್ ಮಾಡಿದ್ದೇನೆ ನಾನು ನಿಮ್ಗೆ. ಲೈಟ್ ಕಾರ್ಪೆಟ್ ಇಲ್ಲಿ ನಾನು ನೀವು ನಡ್ಕೊಂಡು ರೆಡ್ ಕಾರ್ಪೆಟ್ ಕೇಳಿದಿರಿ, ಇದೀಗ ಲೈಟ್ ಕಾರ್ಪೆಟ್. ಇದು ಒಳ್ಳೆ ಆಗಿದೆ. ಇದು ಈಗ ಇದು ಕ್ಯಾಂಡಲ್ ಹೊತ್ತಿಸ್ಲಿಕ್ಕ. ನೈಸ್, ಹೇಗುಂಟು? ಸೂಪರ್ ಆಗಿದೆ. ನಾನು ಇಲ್ಲಿ ಕುತ್ಕೊಂಡು ಕೇಕ್ ಕಟ್ ಮಾಡ್ಲಿಕ್ಕೆ ಉಂಟಾ? ಇಲ್ಲ ಹೇಳಿ, ಇಲ್ಲಿ ಹಾರ್ಟ್ ಒಳಗೆ ಕುತ್ಕೊಳ್ಳಿ. ಇದು ಯಾವಾಗ ಕೇಕ್ ಎಲ್ಲ ತಂದದ್ದು? ಅದಾಗಿ ಕಳ್ಳಿ ಮಾರ ದೊಡ್ಡ ಎದುರೋಗಿ ಊಟ ಮಾಡಿ ಬರುವ ಅದು ಇದು ಹೇಳಿಕೊಂಡು. ಎಲ್ಲಿ ಸೂಪರ್ ಆಗಿದೆ. ಲೈಟ್ ಹಾಕಿ ನೋಡುವ.
ಲೈಟ್ ಇದು ಲೈಟ್ ಉಂಟಲ್ಲ, ಇದು ಲೈಟ್ ಇದು ಆಫ್ ಮಾಡ್ಬೇಕಾ? ತೋರ್ಸದ ಹಾಂ ಖುಷಿ ಆಯ್ತಾ? ಸೂಪರ್ ಸೂಪರ್. ಹ್ಯಾಟ್ಸ್ ಆಫ್ ಟು ಯುವರ್ ಎಫರ್ಟ್ಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಟು ಯು, ಇಲ್ಲಿ ನಡ್ಕೊಂಡು ಬರ್ಡೇ ಟು ಯು, ವಾ ಎಷ್ಟು ಬ್ಯೂಟಿಫುಲ್ ಕಾಣ್ತಾ ಅಲ್ಲ ಹ್ಯಾಪಿ ಬರ್ಡೇ ಟು ಯು ಡಿಯರ್ ಪಂಕು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ Super. ಬರ್ಡೇ. Thank you. ಥ್ಯಾಂಕ್ ಯು. ನೋಡಿ ಇದ್ರದ್ದು ನೋಡಿ ಕ್ಯಾಂಡಲ್. ಕ್ಯಾಂಡಲ್ ಏಡ ಮೇಡ ಕ್ಯಾಂಡಲ್ ಆಗಿದೆ. ಎಂತ ಹೇಳುದು ಅದಕ್ಕೆ ಹೀಗೆ ಆಚೆ ಈಚೆ ಆಗಿ? ಟೇಡ ಮೇಡ. ಟೇಡ ಮೇಡ, ಟೇಡ ಮೇಡ. ಸೂಪರ್ ಆಗಿದೆ ಕ್ಯಾಂಡಲ್. ಓಹೋ, ಭಾರಿ ಒಂದು ಚಂದ ಕಾಣ್ತಲ್ಲ. ಕ್ರಿಯೇಟಿವ್ ಥಾಟ್ ಪೂಜಿತ್ ಅಕ್ಕನದು. ಥ್ಯಾಂಕ್ ಯು ಸೋ ಮಚ್. ಈಗ ಕಟ್ ಮಾಡ್ಬೋದಾ? ಕಟ್ ಮಾಡೋದು. ನೀವು ವಿಡಿಯೋ ಸ್ಟಾಪ್ ಮಾಡಿದ್ರೆ ನಾವು ಕಟ್ ಮಾಡ್ತೇವೆ. ಮಾಡೋ ಸ್ಟಾಪ್ ಮಾಡು. ಮೇಕ್ ಅ ವಿಶ್. ಇದು ನಂಗೆ ಹೀಗೆ ಊಟ ಕೂತ್ಕೊಂಡಾಗ ಅನಿಸ್ತಾ ಉಂಟು. ಬಾಳೆ ಎಲೆ ಊಟ. ಬಾಳೆ ಎಲೆ ಊಟ ಉಪ್ಪು ಕೂತ್ಕೊಂಡಾಗ ಮಾಡ್ಲಿಕ್ಕೆ ಇಲ್ವಾ? ಉಪ್ಪು ಮಾಡ್ಬೇಕು. ಉಪ್ಪು ಆಕ್ಚುಲಿ First ನಮ್ಮಲ್ಲಿ ಉಪ್ಪು ಹೀಗೆ ಅದು ಮಾಡೋದಿಲ್ಲ. ನಾವು ಇದು ಇಟ್ಟರೆ ಮಾತ್ರ ಅದು ಇಲ್ಲಿ ಉಂಟು. ಓಕೆ. ಅದು ಉಪ್ಪು ಮಾಡ್ಲಿಕ್ಕಿಲ್ಲ. ಹ್ಯಾಪಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಕಾಜು, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಒಳ್ಳೆದಾ? ಸೂಪರ್ ಉಂಟು, ಭಯಂಕರ ಮಾರೆ. ನೀವೆಲ್ಲ ಕ್ಲಾಪ್ ಕೊಡ, ಒಂದು 10 ಜನ ಕ್ಲಾಪ್ ಕೊಟ್ಟಾಗ ಫೀಲ್ ಆಗ್ಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಈಗ ಥ್ಯಾಂಕ್ ನಿಮ್ಗೆ ಯು. ಲವ್ ಲೆಟರ್ ಓದ್ಲಿಕ್ಕೆ ಉಂಟಲ್ಲ. ಇನ್ನು ಲೈಟ್ ಆನ್ ಮಾಡುವನ ಅಂತ, ಎಂತ ಕಾಣುದಿಲ್ಲಲ್ಲ. ಹೌದು, ಸೂಪರ್. ಲೆಟರ್ ಉಂಟು, ಲೆಟರ್. ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸಿಗೆಲ್ಲ ಹೌದು, ಅವರಿಗೆಲ್ಲ ಕೊಡಿ ತಿಂಡಿ. ಸಾರಿ, ತಿಂಡಿಯೇ ಬರ್ತದೆ. ಕೇಕ್ ಕೊಡಿ, ಕೇಕ್ ಇಲ್ಲಿಂದಾನೆ ಹೀಗೆ ಕೊಡುವ. ವಿಶ್ ಮಾಡಿದವರಿಗೆಲ್ಲರಿಗೂ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ತುಂಬ ಜನ ಮೆಸೇಜ್ ಮಾಡಿದ್ದೀರಿ, ಮತ್ತೆ ಪೂಜಿತ ಹಾಕಿದ್ದು ಪೋಸ್ಟ್ ಮೇಲೆ ಕಾಮೆಂಟ್ ಮಾಡಿದ್ದೀರಿ ಹ್ಯಾಪಿ ಬರ್ಡೇ ಅಂತ. ಹೌದು, ಐ ಥಿಂಕ್ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ವಿಶಸ್ ಬಂದದ್ದು, ಎಷ್ಟು 100 ಮೇಲೆ ವಿಶಸ್ ಬಂದಿದೆ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ 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 ಮಚ್. ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಮಿಬ್ಬರ ಮೇಲೆ ಯಾವತ್ತೂ ಹೀಗೆ ಇರಲಿ. ನಾವು ಇದೇ ಥರ ವ್ಲಾಗ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಹೌದು. ಆ್ಯಂಡ್ ಇದಂತೂ ಭಾರಿ ಸೂಪರ್ ಆಗಿದೆ ಪೂಜದ ಎಫರ್ಟ್ಸಿಗೆ. ಇದು ನಾನು ಹೇಳ್ಬೇಕು ಈಗ, ಏ ಆದ್ಮಿ ಬಹುತ್ ಮೆಹನತ್ ಕರ್ ರಹಾ ಹೈ, ಪ್ಲೀಸ್ इसको लाइक सब्सक्राइब करके आगे बढ़ा दीजिए. ಸೊ ಯಾ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಒನ್ಸ್ ಥ್ಯಾಂಕ್ ಯು ಅಗೇನ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಲವ್ ಮಚ್. ಲೆಟರ್ ಹೆಂಡತಿ ಕೊಟ್ಟಿದ್ದು. ಹೆಂಡತಿ ಕೊಟ್ಟ ಲವ್ ಲೆಟರ್ ಇಲ್ಲಿ ಉಂಟು, ಎಂತ ಬರ್ದಿದೆ ನೋಡ್ತೇನೆ. ಈಗ ನಮ್ಮ ಬಿಗ್ ಬಾಸ್ನವರು ಅವರ ಪ್ರೇಮ ಪತ್ರಿಕೆಯನ್ನು ಓಪನ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಫಾರ್ ಯು. ಸೊ ಇದು ಎಸ್ಪೆಷಲಿ ಫಾರ್ ಯು ಅಂತ ಉಂಟು. ಸೊ ನಾ ಇದನ್ನು ಓದಿ ಹೇಳೋದಿಲ್ಲ, ನಾನು ಮನಸ್ಸಲ್ಲೇ ಓದಿ ಇಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬರ್ಡೇ ವಿಶಸ್ಸಿಗೆ ಪೂಜಿತ. ಗ್ರೀಟಿಂಗ್ ಕಾರ್ಡ್ ಸೂಪರ್ ಉಂಟು. ಎಸ್ಪೆಷಲಿ ನೀವು ಹಣ್ಣು ಮುದುಕ ಆಗುವವರೆಗೂ ಇದನ್ನ ಜಾಗ್ರತೆ ಮಾಡಿ ಇಟ್ಕೊಳ್ತೀರಾ ಅಥವಾ ನೆಕ್ಸ್ಟ್ ಬರ್ಡೇ ಬರುವಾಗ ಡಸ್ಟ್ಬಿನ್ ಅಲ್ಲಿ ಬಿಸಾಡಿ? ಇಲ್ಲ ಇಲ್ಲ, ಜಾಗ್ರತೆ ಮಾಡಿ. ಆ್ಯಕ್ಚುಲಿ ಅದು ನನ್ನ ಕಾನ್ಸೆಪ್ಟ್. ಅದು ನಾನು ಪ್ರತಿ ಪೂಜಿತನ ಬರ್ಡೇಗೆ ಬೇರೆ ಎಂತ ಗಿಫ್ಟ್ ಕೊಡ್ತೇನೆ ಇಲ್ವ ನಂಗೆ ಗೊತ್ತಿಲ್ಲ. ಆ್ಯನಿವರ್ಸರಿ ಮತ್ತು ಬರ್ಡೇಗೆ ಬೇರೆ ಎಂತ ಗಿಫ್ಟ್ಸ್ ಕೊಡ್ತೇನೆ ಗೊತ್ತಿಲ್ಲ ನನಗೆ. ಈಗ ಕೊಟ್ಟಿದ್ದೇನೆ, ಮುಂದಕ್ಕೆ ಗೊತ್ತಿಲ್ಲ ಕೊಡ್ತೇನೆ ಇಲ್ವಾ ಹೇಳಿ. ಪ್ರೇಮ ಪತ್ರಿಕೆ ಬಟ್ ವಿಶಸ್ ಗ್ರೀಟಿಂಗ್ ಕಾರ್ಡ್ ನಮ್ದೊಂದು ಕಲ್ಚರ್ ಅದು. ನಾನು ಪೂಜಿತನಿಗೆ ಪ್ರತಿ ಅವಳ ಬರ್ಡೇಗೆ ಐ ಮೀನ್ ಆಲ್ವೇಸ್ ನಾನು ಕೊಡ್ತೇನೆ ಒಂದಲ್ಲ. ಎಲ್ಲ ಸ್ಪೆಷಲ್ ಈವೆಂಟ್ಸ್ಗೆ ಗ್ರೀಟಿಂಗ್ ಕಾರ್ಡ್ ಕೊಡೋದು ಒಂದು ಅಭ್ಯಾಸ ನಂಗೆ ಅದೇ ಒಂದು ಖುಷಿ ಅದು. ಸೊ ನನಗೂ ಕೊಟ್ಟಿದ್ದಾಳೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಪೂಜಿತ ಗಿಫ್ಟ್ ಕೊಟ್ಟಿದ್ದಾಳೆ. ನಾನು ಇದನ್ನು ಯಾರಿಗೂ ತೋರಿಸೋದಿಲ್ಲ. ಇದೆಂತ ಬಾಕ್ಸ್ ಎಲ್ಲ ಉಂಟು ಮಾರು. ಓಕೆ, ಇದು ಎಲ್ಲರ ಅಪೇಕ್ಷೆಯ ಮೇರೆಗೆ. ಇದು ಅಪೇಕ್ಷೆ ಮೇಲೆ ಕಾಮೆಂಟ್ಸ್ ಅಲ್ಲಿ ಹೇಳಿ ನಿಮ್ಗೆ ಸಪ್ರೇಟ್ ವ್ಲಾಗ್ ಬೇಕಾ ಅಂತೇಳಿ, ಪೂಜಿತ ಎಂತ ಗಿಫ್ಟ್ ಕೊಟ್ಲ ಅಂತ ನೋಡ್ಲಿಕ್ಕೆ. ಬಟ್ ಇಟ್ಸ್ ಅ ಗಿಫ್ಟ್. ಇದು ಎಲ್ಲರ ಅಪೇಕ್ಷೆಯ ಮೇರೆಗೆ ನಾನು ಕೊಟ್ಟಿರುವಂತ. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು. ಆಕ್ಚುಲಿ ನಾನು ಇದು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಆ್ಯಂಡ್ ನಾನು ಯೂಶಲಿ ಪ್ರತಿ ವರ್ಷ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ, ಸೆಲೆಬ್ರೇಟ್ ಅದಿದೆಲ್ಲ ಮಾಡೋ ಅಭ್ಯಾಸ ಇಲ್ಲ ನಮಗೆ. ಬಟ್ ಇರ್ಲಿ, ಒಂದು ಹೆಂಡತಿ ಅವಳ ಖುಷಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾಳೆ, ಅದೇ ನನಗೂ ಒಂದು ಖುಷಿ.
ಮೋರ್ ದೆನ್ ನಾನೀಗ ಕೇಕ್ ಕಟ್ ಮಾಡಿ ಅದೆಲ್ಲ ಐ ಥಿಂಕ್ ಎಲ್ಲ ಬಾಯ್ಸಿಗೆ ಇರ್ಬೋದು, ಅಂದರೆ ನಮಗೆ ಅದೇನು ದೊಡ್ಡ ವಿಷಯ ಅಂತ ಅನ್ಸೋದಿಲ್ಲ. ಹೌದು. ಬಟ್ ಹೆಂಡತಿ ಅಷ್ಟು ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ಮಾಡುವಾಗ ಅದೇ ಒಂದು ಖುಷಿ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಎರಡೆರಡು ಗಿಫ್ಟ್ ಎಲ್ಲ ಬಂದಿದೆ ನಮಗೆ, ಭಯಂಕರ. ನೀವು ಕೊಟ್ಟಷ್ಟು ಏನ್ ಕೊಡ್ಲಿಕ್ಕೆ ಆಗ್ಲಿಲ್ಲ ನಂಗೆ, ಬಟ್ ನಂಗೆ ಎಂತ ಇಲ್ಲ ಮೋರ್ ದೆನ್ ಇನಫ್. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು ಗಿಫ್ಟ್ಸಿಗೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬೆಸ್ಟ್. ಹೇಗಿತ್ತು ಬರ್ಡೇ ದಿನ? ಬರ್ಡೇ ದಿನ ಆ್ಯಕ್ಚುಲಿ ಬೆಳಿಗ್ಗೆ ವಿಶ್ ಮಾಡಿದ್ಲು ಪೂಜಿತಾ, ಮತ್ತು ಮನೆಯವರು ಎಲ್ಲರೂ ವಿಶ್ ಮಾಡಿದರು. ಅದಾದಮೇಲೆ ಪೂಜಿತಾ ಈ ಥರ ಪ್ಲ್ಯಾನ್ ಮಾಡಿದ್ದು. ಸೈಲೆಂಟ್ ಇದ್ದೆ ನಾನು, ಸೈಲೆಂಟ್ ಕಿಲ್ಲರ್. ಹೌದು, ಆ್ಯಕ್ಚುಲಿ ಎಂತ ಹಿಂಟು ಸಹ ಕೊಡಲಿಲ್ಲ. ನೀವು ಎದುರು ಹೋಗಿರಿ, ನಾನು ಹಿಂದೆಂದ ಬರ್ತೇನೆ, ಇದೆಲ್ಲ ನಾಟಕ ಮಾಡುವಾಗ ನಾನು ಸ್ವಲ್ಪ ಅನ್ಕೊಳ್ಬೇಕಿತ್ತು ಎಂಥದ್ದು ಉಂಟಾ ಅಂತ. ನನಗೆ ತಲೆಗೆ ಹೋಗ್ಲಿಲ್ಲ. ಅವ್ರ ಹೆಂಡತಿ ಬಾರ್ನ್ ಆಕ್ಟರ್ ಅಂತ ಅವರಿಗೆ. ಅವಳಿಲ್ಲಿ ಆ್ಯಕ್ಚುಲಿ ಮನೆ ಕೆಲಸ ಮಾಡ್ತಿದ್ಲ. ಸೊ ಹೇಳಿದ್ಲೆ ನೀವು ಎದುರು ಹೋಗಿ ಗ್ರಾಸರಿ ಶಾಪಿಂಗ್ ಮಾಡ್ತೀರಿ, ನಾನು ಮತ್ತೆ ಬಂದು ನಾವು ಒಟ್ಟಿಗೆ ಡಿನ್ನರ್ ಮಾಡುವ ಅಂತೇಳಿ. ಸೊ ಗುಡ್ ಐಡಿಯಾ. ಈಗ ನೆಕ್ಸ್ಟ್ ಇಯರ್ ನಂಗೆ ಗೊತ್ತಾಯ್ತು ನೀನು ಈ ತರ ಮಾಡಿದ್ರೆ ಇದು ನೆಕ್ಸ್ಟ್ ಇಯರ್ ಬೇರೆ ಪ್ಲಾನ್ ಚೇಂಜ್ ಆಗ್ತದೆ. ಓಕೆ, ಕ್ರಿಯೇಟಿವ್ ಆಗಿ ಪ್ರತಿ ವರ್ಷ ಥಿಂಕ್ ಮಾಡ್ತಿರ್ಬೇಕು. ಹೌದು, ಇರ್ಲಿ, ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಪೂಜಿತಾ. ಸೊ ಹೀಗಿತ್ತು ಕಾಜುದು ಬರ್ಡೇ ಸೆಲೆಬ್ರೇಷನ್. ನಿಮ್ಗೇನ್ ಮಾಡ್ಬೇಕು ಗೊತ್ತುಂಟಲ್ಲ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಸಹ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.